ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ ಗ್ಯಾಸ್ ಸಿಲಿಂಡರ್. ಕರಾವಳಿಯಲ್ಲಿ ಕಾವೇರಿದ ಎಲ್ಪಿಜಿ ಸಮಸ್ಯೆ. ಮೀನಿ ನೂರಿನಲ್ಲೂ ಕೂಡ ಗ್ಯಾಸ್ ಟ್ರಬಲ್. ಆಳ ಸಮುದ್ರಕ್ಕಿಳಿಯಕ್ಕಾಗ್ತಿಲ್ಲ, ಸಮುದ್ರದ ಮೇಲೆ ಬೋಟ್ ಹೋಗ್ತಿಲ್ಲ. ಕರಾವಳಿ ಭಾಗದಲ್ಲಿ ಅಲ್ಲೋಲ ಕಲ್ಲೋಲ, ಎಲ್ಪಿಜಿ ಸಮಸ್ಯೆ ಮೀನಿ ನೂರನ್ನು ಕೂಡ ಬಿಟ್ಟಿಲ್ಲ. ಒಂದು ಗ್ಯಾಸ್ ಸಿಲಿಂಡರ್ಗಾಗಿ ಪರದಾಡ್ತಿದ್ದ ಜನ. ಸಮುದ್ರಕ್ಕಿಳಿಯೋದು ಹೇಗೆ, ಬೋಟ್ ಸ್ಟಾರ್ಟ್ ಮಾಡೋದು ಹೇಗೆ? ಬೋಟು ಸಮುದ್ರಕ್ಕಿಳಿಯದೆ ಮೀನಿಗೂ ಅಭಾವ. ಗ್ಯಾಸ್ ಅಭಾವ, ಮೀನುಗಾರಿಕೆ ಸಂಪೂರ್ಣ ಸ್ತಬ್ಧ. ಮಾರುಕಟ್ಟೆಯಲ್ಲಿ ಮೀನಿನ ಬೆಲೆ ಏರಿಕೆ, ಬೋಟುಗಳನ್ನ ನದಿಯ ತಟದಲ್ಲಿ ಲಂಗರ್ ಹಾಕಿ ಮನೆಗೆ ಹೋಗ್ತಿದ್ದಾರೆ ಜನ. ಗ್ಯಾಸಿನ ತೊಂದರೆ, ಆತಂಕದಲ್ಲಿ ಬೋಟ್ ಸಿಬ್ಬಂದಿಗಳು. ಇನ್ನು ಹೋಟೆಲ್ ಇಲ್ಲದೆ ಕಾರಣ ಪ್ರವಾಸೋದ್ಯಮಕ್ಕೂ ಕೂಡ ಭೀತಿ. ಈಗಾಗಲೇ ಮೀನಿನ ಹೋಟೆಲ್ಗಳು ಬಂದಾಗಿವೆ. ಇನ್ನಾದ್ರೂ ಗ್ಯಾಸ್ ಸಿಗದಿದ್ರೆ ಬದುಕು ಕಷ್ಟ. ಹೇಳಿ ಕೇಳಿ ಕೋಸ್ಟಲ್ಲು ಕರಾವಳಿ ನಮ್ಮ ರಾಜ್ಯ ಸರ್ಕಾರದ ಬೊಕ್ಕಸದ ಒಂದು ಮೂಲವೂ ಕೂಡ ಆಗಿದೆ ಕರಾವಳಿ ಭಾಗ. ಕರಾವಳಿಯಲ್ಲಿ ಏನೇನಿಲ್ಲ ಹೇಳಿ. ಈ ಭಾರತದ 2 ಪ್ರದೇಶಗಳಿದೆ ಅತಿ ದೊಡ್ಡ ಗ್ಯಾಸ್ ಗೋದಾಮು. ಅದರಲ್ಲಿ ಒಂದಿರೋದು ಇದೇ ಮಂಗಳೂರಿನಲ್ಲಿ. ಹಾರ್ಮೋಜ್ ಜಲಸಂಧಿಯನ್ನ ಭೇದಿಸಿ ಬರುವಂತಹ ಹಡಗುಗಳ ಪೈಕಿ ಹೆಚ್ಚಿನ ಹಡಗುಗಳಲ್ಲಿರೋ ಸಿಲಿಂಡರ್ಗಳನ್ನ ಅನ್ಲೋಡ್ ಮಾಡೋದು ಕೂಡ ಇದೇ ಮಂಗಳೂರಿನ ಈ ದಾಸ್ತಾನಿನಲ್ಲಿ. ಆದರೆ ಆ ಮಂಗಳೂರು ಇವತ್ತು ಯಾವ ಪರಿಸ್ಥಿತಿಯಲ್ಲಿದೆ ಅಂತ ಕೇಳಿದ್ರೆ, ಮೀನುಗಾರರು ಬೋಟ್ ಹತ್ತೋದಕ್ಕಾಗ್ತಾ ಇಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಬೋಟ್ ಸಿಬ್ಬಂದಿ ಸುಹೇಲ್ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ನನ್ನ ಧ್ವನಿ ಕೇಳಿಸಿದ್ಯಾ? ಸೊ ಸಂಪರ್ಕ ಮತ್ತು ಪ್ರಯತ್ನಗಳಾಗ್ತವೆ. ಮಂಗಳೂರಿಗೆ ಸಿಲಿಂಡರ್ ಗ್ಯಾಸ್ ಸಮಸ್ಯೆನಾ? ಸುಹೇಲ್ ಮತ್ತೆ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಕರಾವಳಿಯಂತಹ ಪ್ರದೇಶ, ಸರ್ಕಾರಕ್ಕೊಂದು ಆದಾಯದ ಮೂಲವೂ ಕೂಡ ಕೋಸ್ಟಲ್ ಕರಾವಳಿ. ಅಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಮೀನುಗಾರರ ಪರಿಸ್ಥಿತಿ ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ, ಬೋಟ್ ಸ್ಟಾರ್ಟ್ ಮಾಡಿ ನದಿಗೆ ಅಥವಾ ಸಮುದ್ರಕ್ಕೆ ಇಳಿಯೋದಕ್ಕಾಗ್ತಾ ಇಲ್ಲ. ಕಾರಣ ಏನು ಅಂತ ಕೇಳಿದ್ರೆ, ಬೋಟ್ ಡಿಪೆಂಡ್ ಆಗಿರೋದೇ ಗ್ಯಾಸ್ ಸಿಲಿಂಡರ್ಗಾಗಿ. ಒಂದು ಕಡೆ ಸ್ಪೀಕರ್ UT ಖಾದರ್ ಅವರು ಮಧ್ಯಪ್ರವೇಶ ಮಾಡಿ ಸಮರ್ಪಕವಾಗಿ ಗ್ಯಾಸ್ ವಿತರಣೆ ಮಾಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಆದರೆ ಭರವಸೆ ಕೊಟ್ಟಿದ್ದಾರೆ, ಪ್ರಾಕ್ಟಿಕಲ್ ಆಗಬೇಕಲ್ಲ. ಇವತ್ತಿನ ದಿನ ಲಂಗರ್ ಹಾಕಿದ ಬೋಟ್ಗಳು ಸ್ಟಾರ್ಟ್ ಆಗಿ ಸಮುದ್ರಕ್ಕೆ ಇಳಿತಾ ಇಲ್ಲ. ಆಳ ಸಮುದ್ರಕ್ಕೆ ಹೋಗೋ ಬೋಟ್ಗಳು ಕೂಡ ಲಂಗರ್ ಹಾಕಿವೆ ಮಂಗಳೂರಿನಲ್ಲಿ. ಮಂಗಳೂರು 90ರಷ್ಟು ನಂಬಿ ಕೂತಿರೋದು ಮೀನುಗಾರರಿಂದಾಗಿ. ಮೀನುಗಾರರು ಬೋಟ್ ತೆಗೆದುಕೊಂಡು ಸಮುದ್ರದ ಆಳಕ್ಕೆ ಹೋಗದೇ ಇದ್ದರೆ ದಕ್ಕೆಗೆ ಮೀನು ಬರೋದಿಲ್ಲ. ಸೊ ಮತ್ತೆ ಸುಹೇಲ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಬೋಟ್ ಸಿಬ್ಬಂದಿ ಸುಹೇಲ್. ಹಲೋ ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಈ ಕರಾವಳಿ ಭಾಗ ಸರ್ಕಾರದ ಆದಾಯದ ಮೂಲವೂ ಕೂಡ ಹೌದು ಈ ಕರಾವಳಿ ಅನ್ನೋದು. ಸೊ ಈ ಯುದ್ಧದ ಭೀತಿಯಿಂದ ಕರಾವಳಿಯ ಬೋಟ್ಗಳಿಗೂ ಕೂಡ ಗ್ಯಾಸ್ ಸಮಸ್ಯೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ. ದೊಡ್ಡ ದೊಡ್ಡ ರಾಜಕಾರಣಿಗಳು ಇರುವಂತಹ ಜಿಲ್ಲೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಸರ್ ಹೆಂಗೆ ಸಮಸ್ಯೆ ಅನುಭವಿಸ್ತಾ ಇದೀರಿ? ನೋಡಿ ಖಂಡಿತ ಸೈಲ್ ಅವರೇ. ಹಲೋ, ಕೇಳಿಸ್ತಾ ಇದೆಯಾ? ಮುಂದುವರಿಸಿ ಸುಹೇಲ್, ಮಾತನಾಡಿ. ನೋಡಿ, ಮೀನುಗಾರಿಕೆಗೆ ಒಂದೊಂದು ಬೋಟು ಇಲ್ಲಿಂದ ತೆರಳುವಾಗ ಮಿನಿಮಮ್ 2 ಕಮರ್ಷಿಯಲ್ ಗ್ಯಾಸ್ ಆದ್ರೂ ಬೇಕಾಗುತ್ತೆ ಅವರಿಗೆ. ಊಟ, ಚಾ, ಬೆಳಿಗ್ಗೆ 3 ಹೊತ್ತಿನ ಉಪಹಾರ ಮಾಡ್ಲಿಕ್ಕೆ ಅವರಿಗೆ ಗ್ಯಾಸ್ ಅತ್ಯಗತ್ಯವಾಗಿರುತ್ತೆ. ಆದ್ದರಿಂದ ಈ ಮೀನುಗಾರಿಕೆ ಜನರಿಗೆ ಈ ಗ್ಯಾಸ್ ಸೌಲಭ್ಯ ಒದಗಿಸದೆ ಇರೋದರಿಂದ ಸರ್ಕಾರ ಯಾವುದೇ ಒಂದು ಅದ್ರ ಬಗ್ಗೆ ನಿರ್ಲಕ್ಷ್ಯ ತೋರಿಸ್ತಾ ಇದೆ. ಯಾವುದೇ ಒಂದು ಗ್ಯಾಸ್ ಕೊಡದೇ ಇದ್ದಾಗ ಎಲ್ಲಾ ಬೋಟ್ಗಳು ಇಲ್ಲೇ ಮಂಗಳೂರಲ್ಲೇ ನಿಲ್ಬೇಕಾಗುತ್ತೆ. ಯಾವುದೇ ಒಂದು ಆಲ್ಟರ್ನೇಟಿವ್ ವೇ ಇಲ್ಲ ನಮ್ಗೆ ಇಲ್ಲಿಂದ ಗ್ಯಾಸ್ ಕೊಡೋದಾದ್ರೆ. ಒಂದೊಂದು ಬೋಟ್ಗಳು 10 ದಿನ ನಿಂತ್ರೆ ಆ ಮೀನುಗಾರರಿಗೆ ಏನನ್ನ ಈ ಮೀನುಗಾರರಿಗೆ ಯಾವುದೇ ಒಂದು ಉಪಾಯವಿಲ್ಲದೆ ಅವರು ಅಲ್ಲಿ ನಿಲ್ಬೇಕಾಗುತ್ತೆ. ನೋಡಿ, ಒಂದೊಂದು ಬೋಟ್ ಅಲ್ಲಿ 10 ಜನ, 12 ಜನ ಇದ್ರೆ 100 ಬೋಟ್ ಇಲ್ಲಿ ನಿಂತ್ರೆ ಎಷ್ಟು ಜನರ ಸಮಸ್ಯೆ ಆಗುತ್ತೆ ಇದು ನೋಡಿ, ಹೇಳಿ ನೀವೇ. ಯಾವುದೇ ಒಬ್ಬ ಅಧಿಕಾರಿಗಳು ಇದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ಅಲ್ಲ, ಈ ಮಧ್ಯೆ ಸ್ಪೀಕರ್ UT ಖಾದರ್ ಅವರು ಮಧ್ಯಪ್ರವೇಶ ಮಾಡಿ ಸಮರ್ಪಕವಾಗಿ ಗ್ಯಾಸ್ ವಿತರಣೆ ಆಗಬೇಕು ಅಂತ ಆದೇಶ ಹೊರಡಿಸಿದ್ರು. ಆ ಕಥೆ ಏನಾಯ್ತು? 2 ದಿನ ಮುಂಚೆ ಸ್ಪೀಕರ್ ಖಾದರ್ ಅವರು ಮೀಟಿಂಗ್ ಮಾಡಿ ಅಧಿಕಾರಿಗಳನ್ನೆಲ್ಲ ಕರೆಸಿ ಒಂದು ಮೀಟಿಂಗ್ ಮಾಡಿದ್ದಾರೆ, ಹೇಳಿದ್ದಾರೆ ಗ್ಯಾಸ್ ಕೊಡ್ಬೇಕು ಅಂತ ಆದೇಶ ಹೊರಡಿಸಿದ್ದಾರೆ. ಆದ್ರೂ ಕೂಡ ಗ್ಯಾಸ್ ಮಂಗಳೂರು ದಕ್ಕಿಗೆ ಬರ್ತಾ ಇಲ್ಲ. ಇನ್ನೂ ಕೂಡ ಎಷ್ಟೋ ಬೋಟ್ ಇಲ್ಲೇ ನಿಂತಿದೆ, ಗ್ಯಾಸ್ ಇಲ್ಲದೆ.
ಅಲ್ಲ ನಾವು ಏನಾದ್ರು ಆಲ್ಟರ್ನೇಟಿವ್ ವೇ ಮಾಡಿ ಕಳಿಸಬಹುದಿತ್ತು. ಯಾರು ಕೂಡ ಏನು ಕೂಡ ಮಾಡ್ತಾ ಇಲ್ಲ. 2 ದಿನ ಮುಂಚೆ ಹೇಳಿದ್ದಾರೆ ಬರುತ್ತೆ ಮಂಗಳೂರಿಗೆ ಗ್ಯಾಸ್ ನಾವು ಸಪ್ಲೈ ಮಾಡಿಸ್ತೀವಿ ಅಂತ. ಇದುವರೆಗೆ ಬಂದಿಲ್ಲ. ಇವತ್ತು ನಾಳೆ ಬರ್ಬೋದು ಅಂತ ಅನಿಸ್ತಾ ಇದೆ. ಅದು ಕೂಡ ಬರ್ಲಿಲ್ಲ. ಇವತ್ತು ಮಂಗಳೂರಕ್ಕೆ ಬಂದಾಗಿದೆ. ಯಾಕಂದ್ರೆ ಗುಡ್ ಫ್ರೈಡೆ ಇಂದ. ನಾಳೆ ಏನಾಗುತ್ತೆ ಗೊತ್ತಿಲ್ಲ. ಆದ್ರೆ ಒಂದಂತೂ ನಿಜ, ಇಲ್ಲಿ ನೂರಾರು ಬೋಟ್ಗಳು ಇಲ್ಲೇ ನಿಂತಿದೆ. ಗ್ಯಾಸ್ ಓನ್ಲಿ ಗ್ಯಾಸ್ ಇಲ್ಲದೆ, ಕೇವಲ ಒಂದು ಗ್ಯಾಸ್ ಇಲ್ಲದೆ ಮಂಗಳೂರಿಂದ ಒಂದು 100ಕ್ಕೂ ಹೆಚ್ಚು ಬೋಟ್ಗಳು ಹಾಗೆ ನಿಂತಿದೆ. ಫಿಶಿಂಗ್ ಹೋಗದೆ, ಮೀನುಗಾರಿಕೆಗೆ ಹೋಗದೆ ಎಷ್ಟೋ ಜನರು ಪರದಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸುಹೇಲ್. ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದಕ್ಕೆ. ನಿಮ್ಮ ಸಮಸ್ಯೆ ಆದಷ್ಟು ಬೇಗ ಪರಿಹಾರಗೊಳ್ಳಿ ಅನ್ನೋದೇ ನಮ್ಮ ಆಶಯ. ಎಲ್ಲೋ ಒಂದು ಕಡೆ ಲಂಗರ್ ಹಾಕಿರುವಂತಹ ಹಡಗುಗಳನ್ನ, ಬೋಟುಗಳನ್ನ ನೋಡ್ತಾ ಇದ್ರೆ ಬಹುಶಃ ಸಿಬ್ಬಂದಿಗಳು ಕಣ್ಣಲ್ಲಿ ನೀರು ಹಾಕಿರ್ತಾರೆ. ಕಾರಣ ಈ ಮಂಗಳೂರು ಭಾಗದಲ್ಲಿದೆಯಲ್ಲ, ಸಮುದ್ರಕ್ಕೆ ಬೋಟ್ ಇಳಿಯೋದು ಅಂದ್ರೆ ಒಂದು ಸಂತೋಷ. ಕಾರಣ ಆಳ ಸಮುದ್ರಕ್ಕೆ ಹೋಗ್ತಾರೆ, ರಾಶಿ ರಾಶಿ ಕೊಂಪೆಗಟ್ಟಲೆ ಮೀನು ತರ್ತಾರೆ. ಆ ಮೀನನ್ನ ದಕ್ಕೆಯಲ್ಲಿ ಅನ್ಲೋಡ್ ಮಾಡಲಾಗುತ್ತೆ. ಅನ್ಲೋಡ್ ಮಾಡಲಾದ ಮೀನುಗಳು ಮಾರುಕಟ್ಟೆ ಸೇರುತ್ತೆ. ಫ್ರೆಶ್ ಮೀನುಗಳನ್ನ ಕರಾವಳಿ ಭಾಗದವರು ತಿಂತಾರೆ. ಜೊತೆಗೆ ಅಲ್ಲಿನ ವ್ಯಾಪಾರ ಚುರುಕುಗೊಳ್ಳುತ್ತೆ. ಅಲ್ರಿ, ಆ ತರಹದ್ದೊಂದು ಮಂಗಳೂರು ಇವತ್ತು ಅನಾಥ ಆಗಿದೆ. ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ನೀವು. ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಕರಾವಳಿ ಭಾಗದ ಬೋಟುಗಳು ಆಳ ಸಮುದ್ರಕ್ಕೆ ಹೋಗ್ತಾ ಇತ್ತು, ಹಿಂಗೆ ಲಂಗರ್ ಹಾಕಿ ನಿಂತ್ಕೊತಾ ಇರಲಿಲ್ಲ. ಆದ್ರೆ ಇವತ್ತು ಯಾವುದು ಕೂಡ ಸಮುದ್ರದ ಆಳಕ್ಕೆ ಹೋಗ್ತಾ ಇಲ್ಲ. ಕಾರಣ ಏನು? ಸಿಲಿಂಡರ್ ಗ್ಯಾಸ್ ಇಲ್ಲ. ಚೌಟಾರಂತಹ ಸಂಸದರಿರ್ತಕ್ಕಂತಹ ಜಿಲ್ಲೆ ಅದು. UT ಖಾದರ್ ಅಂತಹ ಸ್ಪೀಕರ್ ಇರುವಂತಹ ಜಿಲ್ಲೆ ಅದು. ಅಶೋಕ್ ರೈರಂತಹ ಶಾಸಕರಿರ್ತಕ್ಕಂತಹ ಜಿಲ್ಲೆ ಅದು. ರಮನಾಥ ರೈರಂತಹ ಮಾಜಿ ಮಿನಿಸ್ಟರ್ ಇರ್ತಕ್ಕಂತಹ ಜಿಲ್ಲೆ ಅದು. ಪಾಲೆಮೇರ್ನಂತಹ ಮಿನಿಸ್ಟರ್ಗಳಿರ್ತಕ್ಕಂತಹ ಜಿಲ್ಲೆ ಅದು. ಎಷ್ಟೆಷ್ಟು ಅಭಯ ಚಂದ್ರ ಜೈನು, ಹೀಗೆ ಘಟಾನುಘಟಿ ವೇದವಾಸ್ ಕಾಮತ್, ಎಷ್ಟೆಷ್ಟು JR ಲೋಬರ್ ಅಂತಹ ಮಾಜಿ ಶಾಸಕರು, ಈ ಎಲ್ಲ ಘಟಾನುಘಟಿ ರಾಜಕಾರಣಿಗಳ ಶಕ್ತಿಯುತವಾದ ಶಕ್ತಿ ಕೇಂದ್ರದಲ್ಲೂ ಕೂಡ ಅಲ್ಲಿನ ಈ ಜನ ಗ್ಯಾಸಿಗೋಸ್ಕರ ತೊಂದರೆ ಅನುಭವಿಸ್ತಿದ್ದಾರೆ ಅನ್ನುವುದಾದ್ರೆ ನಿಜಕ್ಕೂ ಕೂಡ. ವಿಶೇಷವಾಗಿ ಮಂಗಳೂರು ಭಾಗದಲ್ಲಿ ಅತಿ ದೊಡ್ಡ ದಾಸ್ತಾನು ಕೇಂದ್ರ ಇದೆ. ಸಿಲಿಂಡರ್ ಗ್ಯಾಸ್ನ ದಾಸ್ತಾನು ಕೇಂದ್ರ. ಭೂಗರ್ಭದಲ್ಲಿ ಅತಿ ದೊಡ್ಡ ಸ್ಟೋರೇಜ್ ಲಾಜಿಸ್ಟಿಕ್ ಇದೆ ಮಂಗಳೂರಿನಲ್ಲಿ. ಆ ತರಹದೊಂದು ಗ್ಯಾಸಿನ ಕಾರ್ಖಾನೆಯಲ್ಲೇ ಗ್ಯಾಸ್ ಇಲ್ವೇನ್ರಿ? ಈ ಹಿಂದೆ UT ಖಾದರ್ ಅವರು ಮಧ್ಯಪ್ರವೇಶ ಮಾಡಿದ್ರು, ಸಂತೋಷ ಆಯ್ತು ನಮಗೆ. ಆದ್ರೆ ಮಧ್ಯಪ್ರವೇಶ ಮಾಡಿದ ನಂತರವೂ ಕೂಡ ಅಲ್ಲಿನ ಜನ ನೋಡಿ, ಈಗ ಸುಹೇಲ್ ಹಂಚ್ಕೊತಾ ಇದ್ರು ಅವರ ಕಷ್ಟ ನಷ್ಟಗಳನ್ನ. UT ಖಾದರ್ ಅವರು ಹೇಳಿದ್ರು, ಭರವಸೆ ಕೊಟ್ಟರು. ಆದ್ರೆ ಆ ಭರವಸೆ ಪ್ರಾಕ್ಟಿಕಲ್ ಆಗಬೇಕಲ್ಲ. ಇವತ್ತಿನ ದಿನ ಮೀನುಗಾರರ ಕುಟುಂಬಸ್ಥರು ಬೀದಿಗೆ ಬಿದ್ದಿದ್ದಾರೆ. ಮೀನನ್ನೇ ನಂಬಿ ಕೂತಿದ್ದ ಹೋಟೆಲ್ ಮಾಲೀಕರು, ಅವರಿಗೂ ಕೂಡ ವ್ಯಾಪಾರ ಆಗ್ತಾ ಇಲ್ಲ. ಕಾರಣ ಮೀನು ಹಂಗೆ ಏನು ಒಣಗುತ್ತೇನು ಬಿಸಿಲಿಗೆ? ಇಲ್ಲ, ಗ್ಯಾಸ್ ಸಿಲಿಂಡರ್ ಬೇಕು. ಅದನ್ನ ಫ್ರೈ ಮಾಡೋದಕ್ಕೂ ಕೂಡ ಗ್ಯಾಸ್ ಬೇಕು. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಗ್ಯಾಸ್ ಬೋಟ್ ಮಾಲೀಕರಾಗಿರುವಂತಹ ಅನ್ವರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅನ್ವರ್ ಸರ್ ನಮಸ್ಕಾರ. ಅನ್ವರ್ ಅವರೇ ನಮಸ್ಕಾರ. ಸಂಪರ್ಕ ಪ್ರಯತ್ನ ಆಗ್ತಾ ಇದೆ. ಈ ಗ್ಯಾಸ್ ಅಭಾವ ಕೇವಲ ಬೋಟ್ ಸಿಬ್ಬಂದಿಗಳಿಗಲ್ಲ, ಬೋಟ್ ಮಾಲೀಕರಿಗೆ ಮಾತ್ರ ಸಂಕಷ್ಟ ಅಲ್ಲ, ಇವರ ಸಂಸಾರಕ್ಕೂ ಕೂಡ ಸಂಕಷ್ಟವೇ ಇದು. ಇವರ ಸಂಸಾರಕ್ಕೂ ಕೂಡ ಸಂಕಷ್ಟ. ಇನ್ನು ಆ ಭಾಗ ಪ್ರವಾಸೋದ್ಯಮ ಕ್ಷೇತ್ರ, ಅಲ್ಲಿ ನಾನಾ ಹೋಟೆಲ್ಗಳಿರ್ತಾವೆ, ಫಿಶ್ ಅನ್ನೇ ನಂಬಿ ಕೂತಂತಹ ಹೋಟೆಲ್ಗಳು. ಆದರೂ ಕೂಡ ಅಲ್ಲಿ ಸಮಸ್ಯೆ ಪರಿಹಾರ ಕಾಣುತ್ತಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.